160 ಅಗ್ನಿವೀರ ಆಯ್ಕೆಯಾದ ಯುವಕರಿಗೆ ಸನ್ಮಾನ. ಬೆಳಗಾವಿ ಜಿಲ್ಲೆ ಯರಗಟ್ಟಿ ಪಟ್ಟಣದ ಎಸ್ಜಿಕೆ ಡಿಫೆನ್ಸ್ ಅಕಾಡೆಮಿಯಿಂದ 160 ಅಗ್ನಿವೀರ ಆಯ್ಕೆಯಾದ ಯುವಕರನ್ನು ಶುಕ್ರವಾರ ಅಕಾಡೆಮಿಯಿಂದ ಜೈ ಜವಾನ್ ಜೈ ಕಿಸಾನ್ ವಿವಿಧೋದ್ದೇಶ ಸಹಕಾರಿ ಸಂಘದಲ್ಲಿ ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮಾಜಿ ಸೈನಿಕ ಕುಮಾರ್ ಹಿರೇಮಠ ಅವರು, ಕೇಂದ್ರ ಸರ್ಕಾರ ದೇಶಪ್ರೇಮವನ್ನು ಬಿಂಬಿಸುವ ಮತ್ತು ಯುವಕರನ್ನು ಉತ್ತೇಜಿಸುವ ಅತ್ಯುತ್ತಮ ಯೋಜನೆ ಅಗ್ನಿವೀರ ಕಾರ್ಯಕ್ರಮವಾಗಿದೆ. ಸ್ಥಳೀಯ ಯುವಕರ ಸಾಧನೆಯನ್ನು ಗುರುತಿಸಿ ಗೌರವಿಸುವುದು ಅವರಿಗೆ ಸಮಾಜದಲ್ಲಿ ಸಿಗುವ ಮನ್ನಣೆಯನ್ನು ಹೆಚ್ಚಿಸುತ್ತದೆ ಎಂದು ಹೇಳಿದರು. ನಂತರ ಎಸ್ಬಿ ಫೌಂಡೇಶನ್ ಅಧ್ಯಕ್ಷ ಸುರೇಶ್ ಭಜಂತ್ರಿ ಮಾತನಾಡಿ, ಅವರು ಭಾರತವು ವಿಶ್ವದಲ್ಲೇ ಅತಿ ಹೆಚ್ಚು ಯುವ ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿದ್ದು, ಸದೃಢ, ಪ್ರಗತಿಪರ ಮತ್ತು ಸ್ವಾವಲಂಬಿ ಭಾರತ ನಿರ್ಮಾಣದಲ್ಲಿ ಯುವಕರ ಪಾತ್ರ ಅತ್ಯಂತ ನಿರ್ಣಾಯಕವಾಗಿದೆ. ಅವರ ನವೀನ ಚಿಂತನೆ, ಅಪಾರ ಶಕ್ತಿ ಮತ್ತು ದೇಶಭಕ್ತಿಯು ದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಬುನಾದಿಯಾಗಿದೆ ಎಂದು ಹೇಳಿದರು. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹೇಶ್ ಭಜಂತ್ರಿ, ಯುವ ಮುಖಂಡ ಸತೀಶ್ ತಡಸಲೂರ, ಜೆ ರತ್ನಾಕರ ಶೆಟ್ಟಿ, ಮಾಜಿ ಸೈನಿಕರಾದ ರಾಜೇಶ್ ಕೋಜಾರ, ಮಹಾಂತೇಶ್ ಚನ್ನಮೇತ್ರಿ, ಎಸ್ಜಿಕೆ ಅಕಾಡೆಮಿಯ ಕೋಚ್ ಕೋಟ್ರೇಶ್ ಎಚ್, ಕರ್ನಾಟಕ ರಕ್ಷಣಾ ವೇದಿಕೆ ಅಧ್ಯಕ್ಷ ರಫೀಕ್ ಡಿಕೆ, ಫಾರೂಕ್ ಅತ್ತಾರ್, ಚಿದಂಬರ ಕಟ್ಟಿಮನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಈರಣ್ಣ ಹುಲ್ಲೂರ್, ಯರಗಟ್ಟಿ. ವ್ಯವಸ್ಥೆಯನ್ನು ಅವ್ರು ಮಾಡ್ತಾರಲ್ಲ, ಅವ್ರಿಗೆ ದೇವರು ಅವಶ್ಯ ಆಗುತ್ತೆ. ನಮ್ಮಂಥ ಯುವಕರಿಗೆಲ್ಲ ಆಶೀರ್ವಾದ ಕೂಡ ಅವ್ರಿಗೆ ಅನ್ನುವಂಥದ್ದು ನನಗೆ ತಿಳಿಸುತ್ತಾ, ಇನ್ನು ಮುಖ್ಯವಾಗಿ ಇವತ್ತಿನ ದಿವಸ ಈ ಒಂದು ಇವತ್ತಿನ ಕಾರ್ಯಕ್ರಮ ರೂವಾರಿಗಳಾದಂಥ ಸತೀಶ್ ತಡಸಲೂರು ನಮ್ಮ ಜೊತೆಗೆ ಎಷ್ಟೋ ದಿವಸ ಬರ್ತಾರೆ. ಆದರೆ ಇವತ್ತು ನಮ್ಮ ವೇದಿಕೆಯಲ್ಲಿ ಇದರಲ್ಲಿ ಇವರಿಗೆ ಬಂದಿಲ್ಲ, ಇಲ್ಲಿ ನಾವು ನೋಡಿಲ್ಲ, ಅವ್ರನ್ನ ಗಾಯಕಂತಾರೆ. ಆದರೆ ಮನುಷ್ಯ ಒಳ್ಳೆಯವರು. ಅವ್ರ ತಂದೆ ಕೂಡ ಸಮಾಜ ಸೇವೆಯಲ್ಲಿ ತೊಡಗಿದವರು. ವ್ಯಾಪಾರಸ್ಥರ ಕುಟುಂಬ ಜನಾಂಗದಲ್ಲಿ ತಾವು ಹುಟ್ಟಿದ್ರು ಕೂಡ ವ್ಯಾಪಾರಸ್ಥ ಕುಟುಂಬದಲ್ಲಿ ಬೆಳೆದಂಥ ಒಂದು ಕುಟುಂಬ. ಆ ಕುಟುಂಬದಲ್ಲಿ ಸತೀಶ್ ಯುವ ಮುಖಂಡ ತಮಗೆಲ್ಲರೂ ಕಾರಣೀಭೂತರಾಗಿದ್ದಾನೆ. ದಯವಿಟ್ಟು ಅವಾಗ ಮಾತಾಡೋಕೆ ನಾವು ಅವಕಾಶ ಕೊಡ್ತೀವಿ. ದಯವಿಟ್ಟು ಮಾತಾಡೋದು